ನಮ್ಮ ಪ್ರಶ್ನೆ ಇದೆ. ಏನೋ ದಿನ ಬೆಳಿಗ್ಗೆ ಇದ್ರೆ ಪಬ್ಲಿಸಿಟಿ ಮಾಡ್ಕೊಳ್ಳೋದು ಬಿಟ್ರೆ ಈ 10ನೇ ವರ್ಷದ 11ನೇ ವರ್ಷ ಬಡ್ಜೆಟ್ ಇದು ರಾಜ್ಯಕ್ಕಾಗಿರ್ಲಿ ದೇಶಕ್ಕಾಗಿರ್ಲಿ ಯಾವುದೇ ರೀತಿ ಅನುಕೂಲ ಆಗಿರಲ್ಲ ಅಂತ ನನ್ನ ವಾದ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ. ಅಲ್ಲ, ಜಿಡಿಪಿ ವೆರಿ ಗುಡ್ ಪಾಯಿಂಟ್. ಏನಾಗಿದೆ ಅಂತಂದ್ರೆ 1% ಆಫ್ ಟುಡೇ ಪೀಪಲ್ ಇನ್ ಇಂಡಿಯಾ ದೇ ಆರ್ ಹ್ಯಾವಿಂಗ್ 50% ಆಫ್ ವೆಲ್ತ್. ಯಾಕೆ ಜಿಡಿಪಿ ಕಾಣ್ತಾ ಇದೆ ಅಂತಂದ್ರೆ ನಿಮಗೆ 1% ಆಫ್ ಇಂಡಿಯನ್ ಪೀಪಲ್ ಯಾರು ಬಿಸ್ನೆಸ್ ಮ್ಯಾನ್ ಇದ್ದಾರೆ ದೇ ಆರ್ ಹೋಲ್ಡಿಂಗ್ 50% ಆಫ್ ಇಂಡಿಯನ್ ವೆಲ್ತ್. ಅದನ್ನ ಕಾಂಟ್ರಿಬ್ಯೂಟ್ ಆಗುತ್ತೆ ಜಿಡಿಪಿನಾಗ. ಜಿಡಿಪಿ ಯಾಕೆ ಹಿಂಗ್ ಬರುತ್ತಂತಂದ್ರೆ ಸೌಕಾರರು ಬಡವರು ಎಲ್ಲರ ಖರ್ಚು ಸೇರಿ ಆದಾಯ ಬರ್ತಕ್ಕಂಥ ಜಿಡಿಪಿ. ಇದರಲ್ಲಿ 50% ಆಫ್ ಇಂಡಿಯನ್ ವೆಲ್ತ್ 50% ಶೇಕಡ ಈ ದೇಶದ ಆಸ್ತಿ ಕೇವಲ 1% ಜನರ ಕೈಲಿದೆ. ಇದು ವಾಸ್ತು ಇರತಕ್ಕಂಥ ರಿಪೋರ್ಟ್. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಒಂದು. ಎರಡನೇದು 60% ಜನ ಬಡವರು, ಕೂಲಿ ಕಾರ್ಮಿಕರು, ನಿರ್ಗತಿಕರು 60% ಜನ GST ಕಟ್ತಾರೆ. 30% ಜನ ನಮ್ಮ ಮಧ್ಯಮ ವರ್ಗದ ಜನ ಅವರು GST ಕಟ್ತಾರೆ. ಈ ಕೇವಲ 10% ಏನು ಜನ ಇದ್ದಾರೆ ಶ್ರೀಮಂತರು ಅವ್ರು ಕೇವಲ 5% GST ಕಟ್ತಕ್ಕಂಥದ್ದು. ಅದಕ್ಕೆ ನೀವು ಅಂತ ಹೇಳ್ತೀವಿ ನಾವು. ನೀವು ಯೋಚನೆ ಮಾಡಿ ನೋಡಿದ್ರೆ ಕಳೆದ 10 ವರ್ಷದಲ್ಲಿ ಈ ದೇಶದಲ್ಲಿ ಸೌಕಾರರು ಆದಾಯ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ವಿನಾ ಹೊರತು ಬಡವರು ಆದಾಯ ಕಮ್ಮಿ ಆಗ್ತಕ್ಕಂಥದ್ದು ಭಾರತ ಸರ್ಕಾರದ ರಿಪೋರ್ಟ್ ಇದೆ, ನೀತಿ ಆಯೋಗ ರಿಪೋರ್ಟ್ ಇದೆ, ಎಲ್ಲ ಇಂಟರ್ನ್ಯಾಷನಲ್ ರಿಪೋರ್ಟ್ಗಳಿದಾವೆ. ಬಟ್ ಇದರ ಬಗ್ಗೆ ಚರ್ಚೆ ಆಗೋದಲ್ಲ. ಇದರ ಬಗ್ಗೆ ಎಲ್ಲಿ ಚರ್ಚೆ ಆಗೋದಲ್ಲ. ಯಾಕಂದ್ರೆ ಯಾವ ವಿಷಯವೇ ಇಲ್ಲಲ್ಲ. ಚರ್ಚೆ ಇರ್ತಕ್ಕಂಥದ್ದು ನೆಹರು ಕಾಲದಲ್ಲಿ ಏನಾಯ್ತು, ಇವ್ರ ಕಾಲದಲ್ಲಿ ಏನಾಯ್ತು. ಇವ್ರ ಕಾಲದಲ್ಲಿ ನೆಹರು ಕಾಲಿಗೆ ಹಾಕಿ ಬರೀ UPI 1 UPI 2 ಬಗ್ಗೆ ಚೆಕ್ ಮಾಡಿ ನೋಡೋಣ ಅಲ್ವಾ. ಡಾಲರ್ ರೂಪಿಗೆ ಚೆಕ್ ಮಾಡ್ತಾರ, ದೇಶದ ಸಾಲ ಚೆಕ್ ಮಾಡ್ತಾರ, ಎಂಪ್ಲಾಯ್ಮೆಂಟ್ ಬಗ್ಗೆ ಚೆಕ್ ಮಾಡ್ತಾರ. ಯಾವ 8 ಕೋಟಿ ಮನೆ ಕಟ್ತೀನಿ ಅಂತ ಹೇಳ್ತಾ ಇದ್ರು, ಅದ್ರ ಬಗ್ಗೆ ಇಲ್ಲಿ ಮಾತಿಲ್ಲ. ಇವತ್ತು ಡಿಮಾನಿಟೈಸೇಷನ್ ಆಯ್ತು. ಡಿಮಾನಿಟೇಷನ್ ಅಲ್ಲಿ 15 ಲಕ್ಷ ಕೋಟಿ ನೋಟು ರಾತ್ರಿ 500 ರೂಪಾಯಿ 1000 ರೂಪಾಯಿ ನೋಟು ಕೋಟಿ ನೋಟ್ನ ಬಂದ್ ಮಾಡಿದ್ರು. ಅದ್ರ ಬಗ್ಗೆ ಚರ್ಚೆ ಇದೆ ಇವತ್ತು. ಅದರಿಂದ ಈ ದೇಶದ ಬೆನ್ನೆಲುಬು ಅಂತ ನಾವೇನು ಹೇಳ್ತೀವಿ GDP ದೊಡ್ಡ ಮಾರ್ಕಕವಾಗಿ ಬೆಳವಣಿಗೆ ಆಯ್ತು. ಅದ್ರ ಬಗ್ಗೆ ಚರ್ಚೆಗೆ ಬರೋದಿಲ್ಲ. 25,000 ಕೋಟಿ ಖರ್ಚಾಗಿದೆ ಹೊಸ ನೋಟ್ ಪ್ರಿಂಟ್ ಮಾಡ್ಲಿಕ್ಕೆ. ಉದ್ದೇಶ ಏನಿತ್ತು ಅಂತಂದ್ರೆ ದುಡ್ಡು ಸರ್ಕ್ಯುಲೇಷನ್ ಮಾರ್ಕೆಟ್ ನಲ್ಲಿ ಜಾಸ್ತಿ ಇದೆ, ಇದನ್ನ ಕಡಿಮೆ ಮಾಡ್ಬೇಕಂತ ಹೇಳಿರ್ತಕ್ಕಂಥ ನಾವಲ್ಲ, ನರೇಂದ್ರ ಮೋದಿ ಸಾಹೇಬರು. ಅವಾಗ 17 ಲಕ್ಷ ಕೋಟಿ ನೋಟು ಸರ್ಕ್ಯುಲೇಷನ್ ಇತ್ತು ಮಾರ್ಕೆಟ್ ನಲ್ಲಿ. ಇವತ್ತಿರ್ತಕ್ಕಂಥದ್ದು 33 ಲಕ್ಷ ಕೋಟಿ ನೋಟ್ ಸರ್ಕ್ಯುಲೇಷನ್ ಇದೆ. ಇದ್ರ ಬಗ್ಗೆ ಬಿಜೆಪಿ ಚರ್ಚೆ ಮಾಡ್ತಾರ. 500 ರೂಪಾಯಿ 1000 ರೂಪಾಯಿ ನೋಟಿನ ಬಂದ್ ಮಾಡಿ ಮಾಧ್ಯಮದೆಲ್ಲ ತೋರಿಸ್ಬಿಟ್ರು. ಇನ್ಮೇಲೆ 2000 ರೂಪಾಯಿ ನೋಟ್ನಾಗ ಚಿಪ್ ಇರ್ತತೆ, ಎಲ್ಲಿ ಇದ್ರು ಕೂಡ ಕಂಡುಹಿಡಿಬಹುದು ಅಂತ ಹೇಳೋರು ನಾವಲ್ಲ. ಅವರು ಮಾಧ್ಯಮ ಮುಖಾಂತರ ಪಬ್ಲಿಸಿಟಿ ತಗೊಂಡ್ರು. ಈಗ ಇನ್ನು 2000 ರೂಪಾಯಿ ನೋಟ್ ಪ್ರಿಂಟೇ ಆಗ್ತಾ ಇಲ್ಲ. ಈಗ ಕಳೆದ 4 ವರ್ಷದಿಂದ 2000 ರೂಪಾಯಿ ನೋಟ್ ಪ್ರಿಂಟೇ ಆಗ್ತಾ ಇಲ್ಲ. ಈ ಫೇಕ್ ಕರೆನ್ಸಿ ಅಂತ ಹೇಳ್ತೀವಿ. ಈ ಫೇಕ್ ಕರೆನ್ಸಿ ಏನಾಯ್ತು, 500 ರೂಪಾಯಿನಲ್ಲಿ ಕಮ್ಮಿ ಆಗಿದೆ. 500 ರೂಪಾಯಿ ತೆಗೆದು ಬಿಟ್ಟಿದೆ, 1000 ರೂಪಾಯಿ ಕಮ್ಮಿ ಆಗಿದೆ. ಈಗ ಜಾಸ್ತಿ ಆಗಿರ್ತಕ್ಕಂಥದ್ದು 100 ರೂಪಾಯಿ ನೋಟ್ನಲ್ಲಿ. ಕೇಂದ್ರ ಸರ್ಕಾರದ ಅವ್ರಿರ್ತಕ್ಕಂಥ ವರದಿಯಲ್ಲಿ 116% ಫೇಕ್ ಕರೆನ್ಸಿ ಜಾಸ್ತಿ ಆಗಿದೆ. ಇಂಥದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ನಾವು ಸಂಪೂರ್ಣವಾಗಿ ಬಿಜೆಪಿ ಚರ್ಚೆ ಮಾಡಕ್ಕೆ ರೆಡಿ ಇದ್ದೀವಿ. ನಾನು ಹೇಳ್ತಕ್ಕಂಥದ್ದು ಎಲ್ಲ ಒಂದು ವಾಸ್ತವಾಂಶ ಕೂಡ ತಪ್ಪಿಲ್ಲ. ಈ ದೇಶದ ವ್ಯವಸ್ಥೆ ಬಗ್ಗೆ ಈ ರೀತಿ ಚರ್ಚೆ ಆಗ್ಲಿಕ್ಕೆ ಅವಕಾಶ ನೀವು ಮಾಡಿಕೊಟ್ರೆ ದೇಶದ ಜನಕ್ಕೆ ಅನುಕೂಲ ಆಗ್ತದೆ, ಅರ್ಥ ಆಗುತ್ತೆ. ಯಾಕಂದ್ರೆ ಇವ್ರು ಹೇಳಿದ್ದೇ ಒಂದು ಮಾಡದೇ ಒಂದು ಆಗಬಾರ್ದು ಅಂತ ನನ್ನ ವಾದ. ಅದು ಹೇಳ್ತಾರಲ್ಲ ಈಗ. ಅಲ್ಲ, ವೆರಿ ಗುಡ್ ಪಾಯಿಂಟ್ ಇದೆ ಅಂತ ಹೇಳಿ ನಾವು ಅದೇ ಹೇಳೋದು. ಇದೇನು ನೀವು ಇಷ್ಟು ದೊಡ್ಡ ಸಾಲ ಮಾಡಿದ್ರಿ, ಇದರಿಂದ ಏನಾಯ್ತು, ಅಸೆಟ್ ಏನಾಗಿದೆ ಹೇಳ್ಬೇಕು. ಯಾರು ಹೇಳ್ಬೇಕು? ನೀವು ಮಾಡ್ತಕ್ಕಂಥ ರೋಡ್ಗಳೆಲ್ಲ ಬೂಟ್ ಮೇಲೆ ಇದಾವೆ. ನೀವು ಯಾವುದೇ ಹೈವೇಗೆ ಹೋಗ್ರಿ, ನೀವು ಬೆಂಗಳೂರಿಂದ ಹುಬ್ಳಿ ಧಾರವಾಡ ಹೋಗೋದು 1-1.5 ಸಾವಿರ ರೂಪಾಯಿ ನೀವು ಬೂಟ್ ಕೊಡ್ತೀರಿ. ನೀವು ನೋಯ್ಡಾಗ ಹೋಗ್ರಿ, ನೀವು ಯಾವುದೇ ನ್ಯಾಷನಲ್ ಹೈವೇಗಳು ಹೋದ್ರೆ ಎಲ್ಲ ಬೂಟ್ನಲ್ಲಿ ದುಡ್ಡು ಕೊಡ್ತಾ ಇದಾರೆ ಜನ. ಏರ್ಪೋರ್ಟ್ಗಳು ಯಾವ್ದು ಫ್ರೀ ಇಲ್ಲ, ರಾಜ್ಯ ಸರ್ಕಾರ ದುಡ್ಡು ಕೊಡ್ತಾ ಇದೆ. ಹೌದಾ? ಮೊದಲಿಗೂ ಈಗ ಜಾಸ್ತಿ ಏನಾನ ನೀವು ಮೀಟರ್ ಗೇಜ್ ಇರ್ತಕ್ಕಂಥ ಕಿಲೋಮೀಟರ್ ಏನನ್ನ ಜಾಸ್ತಿ ಮಾಡಿದಿರಾ, ಅಥವಾ PWD ರೋಡ್ಗಳೇನು ಜಾಸ್ತಿ ಮಾಡಿದಿರಾ, ಹೆಚ್ಚಿನ ಗೌರ್ಮೆಂಟ್ ಕಾಲೇಜ್ಗಳೇನು ಜಾಸ್ತಿ ಮಾಡಿದಿರಾ, ಮೆಡಿಕಲ್ ಕಾಲೇಜ್ಗಳೇನು ಜಾಸ್ತಿ ಮಾಡಿದಿರಾ, IIT IIM ಏನಾದ್ರು ಜಾಸ್ತಿ ಮಾಡಿದಿರಾ? ಏನ್ ಮಾಡಿದಿರಿ ನೀವು? ಈ ದುಡ್ಡು ಎಲ್ಲಿ ಹೋಯ್ತು? ಆಮೇಲೆ ಡಿಮಾನಿಟೈಸೇಷನ್ ಆಗಿರ್ತಕ್ಕಂಥ ನುಕ್ಸಾನದ ಬಗ್ಗೆ ಇದು ಸಂಪೂರ್ಣವಾಗಿ ಚರ್ಚೆ ಆಗ್ಬೇಕಂತ ನಮ್ಮ ವಾದ. ಅದಕ್ಕೆ ಬಿಜೆಪಿ ಅವ್ರನ್ನ ಕರೆಸ್ರಿ, ಒಂದೊಂದೇ ಚರ್ಚೆ ಮಾಡೋಣ. ಬರೀ ಡಿಮಾನಿಟೈಸೇಷನ್ ಬಗ್ಗೆ ಒಂದ್ಸರಿ ದಿವಸ ಚರ್ಚೆ, ನೆಕ್ಸ್ಟ್ ಡೇ ಕರೀರಿ ಈ ದೇಶದ ಸಾಲದ ಬಗ್ಗೆನೇ ಚರ್ಚೆ. ಈ ತರ ಚರ್ಚೆಗಳು ಆದ್ರೆ ವಿಶ್ವಗುರು ಕಾಣಿಕೆ ಏನು? ವಿಶ್ವಗುರು ಈ ದೇಶಕ್ಕೆ ಕಾಣಿಕೆ ಏನಿದೆ? ವಿಶ್ವಗುರು ಎಲ್ಲ ಬಂದು ಪ್ರೆಸ್ ಮೀಟ್ ಮಾಡ್ತಾರ ಒಂದ್ ದಿವಸ ಆಗ್ಲಿ? ಮಣೆ
2,25,00,000 का इस देश पे कर्जा किया ಅಂತೆಲ್ಲ ಹೇಳ್ತಾರ? ಹೇಳ್ಬೇಕಲ್ಲ ಬಂದು. 225 ಲಕ್ಷ ಕೋಟಿ ನಾನು ಎದೆ ತಟ್ಕೊಂಡು ಅಂತವೆಲ್ಲ ಹೇಳ್ಬೇಕು. ಅದನ್ನ ಹೇಳ್ಕೊಂಡ್ರೆ ಅದನ್ನ ಮಾತಾಡಬಹುದು. ಇಂಥ ಯಾವ ಚರ್ಚೆಗೆ ಬರೋದಿಲ್ಲ. ಪಾರ್ಲಿಮೆಂಟ್ ನಲ್ಲಿ ಕೂಡ ಚರ್ಚೆ ಮಾಡಕ್ ಬಿಡೋದಿಲ್ಲ. ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ಈ 1% ಜನ ಇರ್ತಕ್ಕಂಥ ವೆಲ್ತ್ ಏನಿದೆ ಅಲ್ಲ, ಅದು ನೀವು ಅಂದಾಜ ಮಾಡಕ್ ಕೂಡ ಆಗಲ್ಲ, ಅಷ್ಟು ದುಡ್ಡು ಅವ್ರ ಹತ್ರ ಇದೆ. ಇವತ್ತು ಸುಮಾರು 8,000 ಮಿಲಿನಿಯರ್ಗಳು ಈ ದೇಶದಲ್ಲಿ 8,000 ಮಿಲಿನಿಯರ್ಗಳು ಈ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ. ಸುಮಾರು 2.5 ಲಕ್ಷ ಕೋಟಿ ಜನರು ಇವತ್ತು ಪಾಸ್ಪೋರ್ಟ್ನ ಸರೆಂಡರ್ ಮಾಡಿದ್ದಾರೆ. ಅದರ ಗುಜರಾತ್ನಾಗ 50,000 ಜನ ಇದ್ದಾರೆ. ಕೇಳಿಸ್ಕೋಬೇಕು ನೀವು. 50,000 ಜನ ದೇ ಆರ್ ಫ್ರಮ್ ಗುಜರಾತ್ ಹೂ ಸರೆಂಡರ್ ದರ್ ಪಾಸ್ಪೋರ್ಟ್. ಸುಮಾರು 8,000 ಜನ ಈ ದೇಶ ಮಿಲಿನಿಯರ್ಗಳು, ಅತ್ಯಂತ ಸೌಕಾರಗಳು ಈ ದೇಶ ಬಿಟ್ಟು ಹೋಗ್ತಿದ್ದಾರೆ. ಇದೇ ಇರತಕ್ಕಂಥ ಈ ದೇಶಕ್ಕೆ ಮಾರಕ. ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಆಯ್ತು. ಬಜೆಟ್ ಆಗಿದೆ, ಬಜೆಟ್ ಅಲ್ಲಿ ಹೇಳ್ತಾರೆ ಪಾಪ ನಿರ್ಮಲಾ ಸೀತಾರಾಮನ್ ಅವರು, ಅವ್ರು ಉಳ್ಳಾಗಡ್ಡಿ ತಿನ್ನಂಗಿಲ್ಲ ಅಲ್ವಾ, ಅವ್ರು ಕೊತ್ತಂಬರಿ ತಿನ್ನಂಗಿಲ್ಲ, ಅಲ್ಲ ತಿನ್ನಂಗಿಲ್ಲ, ಇಂಥವ್ರು ಅವ್ರು ಮಾಡೇ ಮಾಡ್ತಾರೆ. ಬಜೆಟ್ ಮಾಡಲಿ, ಬಟ್ ಬಡವರಿಗೆ ಏನು ಅನುಕೂಲ ಆಗ್ತಕ್ಕಂಥ ಬಜೆಟ್ ಇದೆ. ಕಳೆದ ಬಜೆಟ್ ಇಂದ ಏನು ನೋಡ್ರಿ, ಯಾಕೆ ಹೇಳ್ತಾ ಇದೆ ಅಂತಂದ್ರೆ, ಕಾಮನ್ ಮ್ಯಾನಿಗೆ ಏನು ತೊಂದರೆ? ನೀವು ಯಾವಾಗ್ಲೂ ಸರ್ಕಾರ ಹತ್ರ ದುಡ್ಡು ಜಾಸ್ತಿ ಇರಬೇಕು. ಸರ್ಕಾರ ಆದಾಯ ಮುಖಾಂತರ ಜಾಸ್ತಿ ದುಡ್ಡು ಆಗ್ಬಾರ್ದು ಸರ್ಕಾರಕ್ಕೆ. ಇವತ್ತು ಚೈನಾನಾಗ ಹೋದ್ರೆ, ಚೈನಾನಾಗ ಇರ್ತಕ್ಕಂಥ ನ್ಯಾಷನಲ್ ಗೌರ್ಮೆಂಟ್ ಕಂಪನೀಸ್ಗಳು ಆಗಿರ್ಬೋದು, ರಾಜ್ಯ ಸರ್ಕಾರ, ನಮ್ದೇನು ರಾಜ್ಯ ಸರ್ಕಾರ ಕಂಪನಿಗಳಿದಾವೆ, ಕೇಂದ್ರ ಸರ್ಕಾರ ಕಂಪನಿಗಳಿದಾವೆ, ಇದು ವಹಿವಾಟ ಮಾಡಿ ಇವ್ರ ಹತ್ರ ದುಡ್ಡು ಜಾಸ್ತಿ ಇರಬೇಕು. ಕೇಂದ್ರ ಸರ್ಕಾರದ ವಹಿವಾಟು ಮಾಡಿ ದುಡ್ಡು ಜಾಸ್ತಿ ಇದ್ರೆ ಅದು ಕೇಂದ್ರ ಸರ್ಕಾರಕ್ಕೆ ಒಂದು ಸ್ಟ್ರೆಂತ್ ಬರುತ್ತೆ. ಅಲ್ಲಿ ಜಾಸ್ತಿ ದುಡ್ಡು ಬರೋದ್ರಿಂದ ನಮ್ಮ ಮೇಲೆ ಹೊರೆ ಕಮ್ಮಿ ಆಗುತ್ತೆ.